ಹಂಗಂದ್ರೆ ಹೆಂಗೋ ಮುಂದ ಮದುವೆ ಆಗವತಿ ನೀನ್ ಹೆಂಟ್ ಬಂದ್ರೆ ಸುಮ್ಮಿರ್ತಾಳೇನು? ಯಾಕೆ ಸುಮ್ನಿರಲ್ಲ? ನನ್ ಕೆಲ್ಸ ಯಾರು ಅರ್ಥ ಮಾಡ್ಕೋತಾರ ಅಂತ ಹೆಂಡತಿ ಹುಡ್ಕ್ಯಾಡಮು. ಅಂತ ಹೆಂಡತಿ ಎಲ್ಲಿ ಸಿಗ್ತಾಳು? ಯಾಕೆ ಸಿಗಲ್ಲ? ಸಿಗು ತನಕ ಹುಡ್ಕ್ಯಾಡಮು. ಈ ಸದ್ ನನ್ ಕೆಲ್ಸ ಬಾಳ ಐತಿ, ನಾ ಹೋಗಿ ಬರ್ತೀನಿ. ಆಯ್ತಪ್ಪ, ಹೋಗ. ಹಾ, ಅವನ ಕರೆಂಟ್ ಹೋಯ್ತು. KB ದವ್ರಿಗೆ ಕಾಲ್. ಹಲೋ, ನಾನು ಅಮ್ಮವ್ರ ಗಂಡ. ಓ ಅಮ್ಮವ್ರ ಗಂಡನಾ? ಏನಪ್ಪ ಫೋನ್ ಹಚ್ಚಿ ಸಮಾಚಾರ? ನಾನು ಹಿಟ್ ರುಬ್ಬೇಕು, ಮಸಾಲೆ ಮಿಕ್ಸರ್ ಹಾಕ್ಬೇಕು, ಇಲ್ದಿದ್ರೆ ನನ್ನ ಯಜಮಾನ್ತಿ ಬಂದು ನನ್ನ ಕಲ್ಲಲ್ಲಿ ಹಾಕಿ ರುಬ್ತಾಳೆ. ಓ, ಇವ ನಿಜವಾಗ್ಲೂ ಅಮ್ಮವ್ರ ಗಂಡನೇ ಇರ್ಬೇಕು. ಈಗ ಕಿಟ್ ರೂಪದು ಪಟ್ ಮಾಡೋದಕ್ಕೆ. ನಾಳೆ ನಮಗೂ ಪಡ್ ಕೊಡ್ಬೇಕು. ಆಯ್ತು ಅಣ್ಣ. ಈಗ ಸ್ವಲ್ಪ ಕರೆಂಟಿನ ಕೆಲಸ ನಡೆದಿದೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕರೆಂಟ್ ಹಾಕ್ತೀವಿ. ಥ್ಯಾಂಕ್ಸ್ ಅಣ್ಣ. ಹಾ, ಓಕೆ. ಕರೆಂಟ್ ಹೋಯ್ತು. ಈ ಕೇವಿದರ್ಗಾದ್ರೂ ಕಾಲ್ ಮಾಡೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ನಾನ್ ಸೌಜನ್ಯ ಹಿರೇಮಠ್. ಕರೆಂಟ್ ಹೋಯ್ತಲ್ಲ ಸರ್? ಯಾಕೆ ಸರ್? ಅಯ್ಯೋ, ಕರೆಂಟ್ ಉತ್ಪಾದನೆ ಕಡಿಮೆ ಆಗಿದೆಯಮ್ಮ. ಲೋಡ್ ಸೆಟ್ಟಿಂಗ್ ಮಾಡ್ಬೇಕಂತ ಮೇಲಿಂದ ಆದೇಶ ಬಂದಿದೆ. ಇನ್ನು ಅರ್ಧ ಗಂಟೆ ಕರೆಂಟ್ ಬರಲ್ಲ. ಹಂಗ್ ಅನ್ಬೇಡಿ ಸರ್, ಇನ್ನೂ ಒಂದ್ ತಿಂಗಳಲ್ಲಿ ನನ್ನ IAS ಮೇನ್ ಎಕ್ಸಾಮಿನೇಷನ್ ಇದೆ. ದಯಮಾಡಿ ಕರೆಂಟ್ ಹಾಕಿ ಸರ್. IAS ಎಕ್ಸಾಮಿನೇಷನ್ ಇದೆ ಅಂತೀಯ? ನಿಮ್ ಮನೇಲಿ ಒಂದು UPS ಇಲ್ವಾ? ನಾವು ಬಡವರು ಸರ್, UPS ತಗೊಳ್ಳೋ ಶ್ರೀಮಂತರು ನಾವಲ್ಲ. ಇಲ್ಲಿ ಬಡವರು ಶ್ರೀಮಂತರು ಅನ್ನೋ ಪ್ರಶ್ನೆ ಬರಲ್ಲಮ್ಮ. ನಾವು ಮೇಲಿಂದ ಏನ್ ಆದೇಶ ಕಳಿಸ್ತಾರೋ ಅದನ್ನ ಪಾಲಿಸ್ಬೇಕು ಅಷ್ಟೇ. ಹಾಗನ್ಬೇಡಿ ಸರ್, ನಿಮ್ ಮಗಳಂತಾದ್ರೂ ತಿಳ್ಕೊಂಡು ನನ್ಗೇನಾದ್ರೂ ಸಹಾಯ ಮಾಡಿ. ಕರೆಂಟ್ ಹಾಕೋದನ್ ಬಿಟ್ರೆ ನಿಮ್ಗೊಂದು ಚಿಕ್ಕ ಸಹಾಯ ಮಾಡಬಹುದು. ಬೇಕಿದ್ರೆ ನೀನು ನಮ್ಮ ಮನೇಲಿ ಬಂದು ಓದ್ಕೋ. ನಮ್ಮ ಮನೇಲಿ UPS ಇದೆ. ಆಯ್ತು ಸರ್, ನಮಗೂ ನಿಮ್ ಕಷ್ಟ ಅರ್ಥ ಆಗುತ್ತೆ. ನಾನು ನಿಮ್ ಮನೇಲೆ ಬಂದು ಓದ್ಕೋತೀನಿ. ನಿಮ್ಮ ಈ ಉಪಕಾರಕ್ಕಾಗಿ ಥ್ಯಾಂಕ್ ಯು ಸರ್. ಹಾ, ಸರಿ. ನಮ್ ಧಾರಾವಾಹಿ ಹತ್ತು ಟೈಮ್ ಆಗ್ತಾ ಕುಂದಿರ್ಬೇಕು ನಾವು. ಈ ಕರೆಂಟ್ ದವರಿಗಾರ ಏನೋ ಕೆಲಸ ಇಲ್ಲ ನೋಡಿ, ಬರೇ ಕರೆಂಟ್ ಹಾಕುದು ತೆಗಿದು ಹಾಕುದು ತೆಗಿದು. ತಡಿ ಕೇಳಿದವ್ರಿಗೆ ಫೋನ್ ಮಾಡೋಣ. ಹಲೋ ಹಲೋ, ಯಾರು? ಹಲೋ ಅಣ್ಣ, ನಾನ್ ಸೀತಕ್ಕ. ಕರೆಂಟ್ ಯಾಕೆ ತೆಗ್ದಣ್ಣ? ಓ ಸೀತಕ್ಕ, ನೀನಾ? ಸ್ವಲ್ಪ ಲೈನ್ ಪಾಲ್ಟ್ ಆಗಿತ್ತು, ಅದಕ್ಕೆ ಕರೆಂಟ್ ತೆಗ್ದಿದೀವಿ. ಅಯ್ಯ, ಹಂಗ ಮಾಡ್ಬೇಡಣ್ಣ, ನಾ ಧಾರಾವಾಹಿ ನೋಡ್ಬೇಕನ್ನ. ಯಾವ ಧಾರಾವಾಹಿ ಸೀತಕ್ಕ? ಅದು ಪುಟ್ಟಕ್ಕನ ಮಕ್ಳು ಧಾರಾವಾಹಿ ಅನ್ನ. ಓ, ಆ ಧಾರಾವಾಹಿನ? ನೀನ್ ಇವತ್ತ ಆ ಧಾರಾವಾಹಿನ ಮರ್ತ್ ಬಿಡು ಸೀತಕ್ಕ. ಇನ್ನೂ ಅರ್ಧ ಗಂಟೆ ಕರೆಂಟ್ ಬರಲ್ಲ. ಹಂಗ ಅನ್ನಕ್ ಹೋಗ್ಬೇಡಣ್ಣ, ನಾ ಏನ್ ಬೇಕಾದ್ರೂ ಮರಿತೀನಣ್ಣ, ಯಾವ ಧಾರಾವಾಹಿ ಬೇಕಾದ್ರೂ ಬಿಡ್ತೇನಣ್ಣ. ಈ ಧಾರಾವಾಹಿ ಮಾತ್ರ ಮರಕ್ ಆಗಲ್ಲಣ್ಣ. ನಿನ್ನೆ ಈ ಧಾರಾವಾಹಿ ನೋಡೋ ಸಂಬಂಧ ನನ್ ಗಂಡನ್ ಹೊಸ ಬೈಕ ಮಾರಿ ಹೊಸ ಟೀ ತಂದಿರಣ್ಣ ನಾನು. ನೋಡ್ ಸೀತಕ್ಕ, ನಿನ್ ಗಂಡನ್ ಬೈಕ್ ಮಾರಿ ಹೆಂಗ್ ಹೊಸ ಟಿವಿ ತಂದಿ ನೋಡು. ನಿನ್ ಗಂಡನ ಇನ್ನ ಏನಾರ ಅದ ಒಂದ್ ಕೇಸ್ ಕೇಸಿ ಒಂದ್ UPS ತಂದ್ಬಿಡು. ಕರೆಂಟ್ ಇರ್ಲಿಕ್ಕೂ ಚಂದನ ಟಿವಿ ನೋಡ್ಬೋದು ನೀನು. ಹೌದಾ ಅಣ್ಣ? ಸರಿ ಅಣ್ಣ, ನಾಳೆ ನನ್ ಗಂಡನ್ ಹೊಸ ಕಾರ್ ಐತಿ, ಅದನ್ನ ಮಾರಿ UPS ತಗೊಂಬರ್ತೇನಿ, ಅವಾಗ ಕರೆಂಟ್ ಚಿಂತಿರಲ್ಲ. ಹಾ, ಹಂಗ ಮಾಡು. ಹ್ಞೂ ಅಣ್ಣ. ಪುಣ್ಯ, ಈ ಸೀತಕ್ಕ ಇನ್ನೂ ತನ್ನ ಗಂಡನ್ ಮಾರಿಲ್ಲ. ಎಲ್ಲಿ ಅವನು ಒಂದಿನ ಈ ಟಿವಿಗೋಸ್ಕರ UPSಗೋಸ್ಕರ ಮಾರಿದ್ರು ಮಾರ್ಬೋದು. ಹಲೋ, ಯಾರಕ್ಕ? ಯಾರಕ್ಕ ಅಲ್ಲ, ನಾ ನಿಮ್ಮ ಅವ್ವ. ಯವ್ವ ನೀವೇ, ನಾ ಕರೆಂಟಿನ ಸಂಬಂಧ ಯಾರ ಫೋನ್ ಹಚ್ಚಾರ ಅನ್ಕೊಂಡ್ಬಿಟ್ಟು ನೋಡು. ಹಿಂಗ ಆದ್ರಿ ನಮ್ನು ಒಂದಿನ ಮರೀತಿ ಕಾಣಿಸುತ್ತೆ. ನಾನು ನಿನ್ಗೊಂದ್ ಮೊದ್ಲು ಮದ್ವಿ ಮಾಡ್ಬೇಕಾಗೈತಿ. ನಿಮ್ನ ಹೆಂಗ್ ಮರಿಲ್ ಬೇ ನಾನು? ಅಷ್ಟಕ್ಕೂ ನನಗ್ ಮದ್ವೆ ಯಾಕ? ಈ ಮಿಲ್ಟ್ರಿದವ್ರಿಗೆ ಲೈನ್ಮನ್ಗಳಿಗೆ ಹೆಣ್ಣು ಯಾರು ಕೊಡ್ತಾರೆ ಹೇಳು?
ಬರ್ತೀನಿ. ಬಾ ಬಾ. ಬಂದೆ ಅಪ್ಪ ಬಾ. ಏನೋ ಫೋನ್ಯಾಗ ಅನ್ನಕತ್ತಿದ್ದಲ್ಲ. ಏನ ಅನ್ನತ್ತಿದ್ದಿ? ನಿಮ್ಗೆ ಯಾಕೆ ಹೆಣ್ಣು ಕೊಡಲ್ಲ? ಸೂರ್ಯ ಹಗ್ಲೊತ್ತ ಬೆಳಕ್ ಕೊಟ್ರ ನೀವು ರಾತ್ರಿ ಬೆಳಕ್ ಕೊಡ್ತೀರಿ. ನೀವು ಒಂಥರ ರಾತ್ರಿ ಸೂರ್ಯ ಇದ್ದಂಗ. ಎಂತ ಮಾತಂದ್ರೆ ನಾನು ನೈಮಲ್ಗಳಂದ್ರ ಏನ ಅನ್ಕೊಂಡಿದ್ದೆ, ನೀ ನಮ್ಮನ್ನ ರಾತ್ರಿ ಸೂರ್ಯಂಗೊಲ್ಸಿದ್ರಿ. ನನ್ ಜನ್ಮ ಇಲ್ಲೇ ಸಾರ್ಥಕಾಗೋಯ್ತು. ಇಲ್ಲೇ ಸಾವು ಬಂದ್ರು ಶ್ರೀಕಂಠ್ ದೇವ್ರ ಪಾಠ ಸೇರ್ಬೋದು ನೋಡು. ಹಂಗೆ ಅನ್ಕಂತಪ್ಪ, ಬದುಕಿ ಬಾಳಿ ವಯಸ್ಸಿನಾಗ ಸಾಯು ಮಾತಾಡ್ತಾ ಇದಕ್ಕ. ಆದ್ರೂ ಆಶಾವಾದಿ ಆಗಿರ್ಬೇಕು. ಹೋಗಿ ಕೈಕಾಲ್ ಮೋತಿ ತಕೊಂಬ. ಹಲೋ, ಯಾರು? ಹಲೋ, ನಾನಪ್ಪ. ನೀನ್ ಎಲ್ಲಿದೀ ಸದ್? ಮನೇಲಿದೀನಿ ಸರ್. ಅದು ಇಲ್ಲಿ ಇಬ್ಬರಿಗೆ ಒಳಗ ಕೇಬಲ್ ಕಟ್ ಆಗ್ಬಿಟ್ಟೈತಿ. ಜನ ಜಾಸ್ತಿ ಅಡ್ಡಾಡ್ತಾರ. ಯಾರಿಗ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಒಂದಿಷ್ಟು ಮಂದಿನ ತಡ್ದೀನಿ, ಆದ್ರೂ ಇನ್ನ ಅವ್ರು ಅಡ್ಡಾಡಂಗ್ ಕಾಣ್ತಾರ. ಅದಕ್ಕೆ ನೀನ್ ಜಲ್ದಿ ಬಾ ಸ್ವಲ್ಪ. ಹಾ ಸರ್, ಜಲ್ದಿ ಬರ್ತೀವಿ. ಹಾ, ಆದಷ್ಟು ಜಲ್ದಿ ಬಾ. ಹಾ ರೀ. ಅಮ್ಮ, ಅಪ್ಪ, ನಾವು ಸ್ವಲ್ಪ ಕೆಲಸ ಬಂತು, ನಾನು ಹೋಗಿ ಬರ್ತೀನಿ. ಬ್ಯಾಡ ಒಪ್ಪ, ಹೋಗ್ಬೇಡ. ನನ್ಗೆ ಯಾಕೋ ಎಡಗಾಣ ಆರಾಕತ್ತದ. ಹಂಗ್ಯಾಕಂತೀರಿ? ಮಗ ಸಾಮಾಜಿಕ ಕೆಲ್ಸಕ್ಕಾಗಿ ಹೊಂಟಾನ. ಹಂಗ ಅಕ್ಷರನ ಮಾತಾಡ್ಬೇಡ್ರಿ ನೀವು. ನೀವು ಹೋಗ್ಬಾಪ. ಹಾ ಅಮ್ಮ. ಸರ್, ಎಲ್ಲ ಕೇಬಲ್ ಕಟ್ ಆಗಿದೆ ಅಂದ್ರಿ? ಇಲ್ಲೇ ನೋಡಪ್ಪ, ಇಲ್ಲೇ ಈ ವೈರ್ ಕಟ್ ಆಗ್ಬಿಟ್ಟೈತಿ. ಇದನ್ನ ಹೆಂಗಾರ ಮಾಡಿ ಜಲ್ದಿ ಸರಿ ಮಾಡ್ತೀನಿ. ಇಲ್ಲ ಅಂದ್ರೆ ಕಟ್ ಮಾಡಿ. ಹಾ. ಹಲೋ, ಯಾರು? ಹಲೋ ಸರ್, ನಾನ್ ಸೌಜನ್ಯ ಹಿರೇಮಠ್. ನಾನ್ ನೆನ್ಪಿದ್ದೀನ ಸರ್? ಯಾವ ಸೌಜನ್ಯ ಹಿರೇಮಠಮ್ಮ? ಅಯ್ಯೋ, 8 ವರ್ಷದಿಂದ ನಿಮ್ ಮನೇಲಿ ಓದಕ್ಕಂತ ಬರ್ತಿದ್ದಲ್ಲ ಸರ್. ಈಗ IAS ಆಫೀಸರ್ ಆಗಿದ್ದೀನಿ. ಅದು ನಮ್ ವಿಜಯಪುರಕ್ಕೆ ಆಗಿದ್ದೀನಿ. ಓ, ಆ ಸೌಜನ್ಯ ಹಿರೇಮಠ ಗೊತ್ತಾಯ್ತಮ್ಮ. ನೀನ್ IAS ಆಫೀಸರ್ ಆಗಿದ್ನ ಕೇಳಿ ನನ್ ತುಂಬಾ ಖುಷಿ ಆಯ್ತಮ್ಮ. ಏನ್ ಫೋನ್ ಹಚ್ಚಿದ ವಿಷಯ? ನಾಳೆ ನಿಮ್ ಮನೆಗ್ ಬರ್ಬೋದಾ ಸರ್? ಓ, ಧಾರಾಳವಾಗಿ ಬರ್ಬೋದಮ್ಮ. ನೀ ನನ್ ಮಗಳ ಇದ್ದಂತೆ. ನೀ ನಮ್ಮ ಮನೆಗ್ ಬಂದು ಹೋಗೋದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಧನ್ಯವಾದಗಳು ಸರ್. ಹಾ. ಅಲ್ಲ, ನಿಮ್ಗೆ ಎಷ್ಟು ಟೈಮ್ ಬೇಕು? ಅರ್ಜೆಂಟ್ ಫೋನ್ ಹತ್ತಕ್ಕಾಗಲ್ಲ ನಿಮ್ಗ? ಹಾ, ಅದು ಹೋಗ್ಬಿಡು. ಇಲ್ಲಿ ಕೇಬಲ್ ಕಟ್ ಆಗೈತಿ. ಆದಷ್ಟು ಜಲ್ದಿ ನೀವು ಪವರ್ ಕಟ್ ಮಾಡಿ. ಏನಾಯ್ತು? ಏನಾಯ್ತು? ಡಾಕ್ಟರ್ ಫೋನ್ ಆಗೈತೆ. ಹಲೋ 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 ಡಾಕ್ಟರ್. ಹಲೋ, ಎಲ್ಲಿದ್ರಿ? ನಾ ಹಾಸ್ಪಿಟಲ್ ಒಳಗದೀನಿ. ಎಮರ್ಜೆನ್ಸಿ ಇದ್ರೆ ಜಲ್ದಿ ಬರ್ರಿ. ಏನ್ ಎಮರ್ಜೆನ್ಸಿ ರೀ? ಇಲ್ಲೊಬ್ಬ ಪವರ್ ಮನಿ ಸಾಕ್ ಕೊಡ್ತಿದ್ರಿ. ಆದಷ್ಟು ಜಲ್ದಿ ಬರ್ತೀನಿ. ನಿಮ್ ಲೊಕೇಶನ್ ಶೇರ್ ಮಾಡ್ತೀನಿ. ಹಾ, ಬರ್ರಿ. ಏನಾಯ್ತ್ರಿ? ಸಾಕ್ ಕೊಡ್ತೈತ್ರಿ. ಈಸ್ ನೋ ಮೋರ್. ಅದಿದು ಇದೇನಾಗೋಯ್ತು? ನಾನ್ ಬರೋತ್ತು ನೀನು ತಡ್ಕೊಳಕ್ಕಾಗಲ್ವ? ಈಗ ಏನ್ ಮಾಡ್ಲವ್? ಫಸ್ಟ್ ತಿನ್ನಗಾರ ಫೋನ್ ಮಾಡೋರು ಮನೆಗೆ ತಿಳಿಸು. ನನ್ ಮಗ ಇನ್ನ ಬರ್ಲದಾನ. ಎಷ್ಟೊತ್ತನ ಆಯ್ತು ಹೋಗಿ. ನನಗೆ ಯಾಕೋ ಚಿಂತೆ ಆದಾಗತ್ತದ. ಫೋನ್ ಹಚ್ಚಮಂತವ್ರಿಗೆ. ಹಲೋ ಹಲೋ, ಸ್ವಲ್ಪ ಅದರೇನ್ರಿ ಮನ್ಯಾಗ? ಯಾರು ಸರ್? ನನ್ನ ಮಗ ಇಲ್ಲಿ. ಇದು ನಿಮ್ ಮಗ ಕೆಲಸ ಮಾಡ್ತಾನಲ್ರಿ ಆ ಇಲಾಖೆ ಒಳಗ. ನಾ ಸೆಕ್ಷನ್ ಆಫೀಸರ್ ಇದೀನ್ರಿ. ಹೌದಾ ಸರ್? ಏನಾಯ್ತು ಹೇಳಿ. ನನ್ನ ಮಗ ಇಲ್ಲಿದ್ದಾನೆ. ಸ್ವಲ್ಪ ಇಲ್ಲಿ ಬರ್ತೀರೇನ್ರಿ? ನಾನು ನಿಮ್ ಲೊಕೇಶನ್ ಶೇರ್ ಮಾಡ್ತೀನಿ. ಏನಾಯ್ತು ಸರ್? ಅದು ನೀವು ಮೊದಲು ಬರ್ರಿ, ನಾ ಆಮೇಲೆ ಹೇಳ್ತೀನಿ ನಿಮ್ಗೆಲ್ಲ. ಆಯ್ತು. ನೀವೇನಾಯ್ತು ಏನೋ, ಅವನು ಬೇರೆ ಏನೋ ಬಂದಿಲ್ಲ. ಶಿಕ್ಷಣ ಆಫೀಸರ್ ಇದ್ರು, ಬರ್ಬೇಕಂತೆ. ಅದು ನಿಮ್ಗೊಂದು ವಿಷಯ ಹೇಳ್ಬೇಕ್ರಿ. ಅದು ನೀವು ಅಮ್ಮ, ನೀವು ಬರ್ರಿ. ಏನಾಯ್ತು? ಅದು
ನಿಮ್ಮ ಮಗ ಹೇಳಿದ್ದೆ ಕಳಿಸ್ಬೇಡ ಅಂತ ನೋಡಿ ನಿಲ್ಸಿಸಿ. ಚಹಾ ಕೊಡ್ಬೇಕು. ಎದೆ ಎದೆ ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊ. ಏನೂ ಮಾಡಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ರಿ, ಎಲ್ಲ ದೇವರಿಗೆ. ಇದು ನಮ್ಮ ಇಲಾಖೆ ಅಂತಂದ ನಿಮ್ಮ ಮಗನ ಅಂತ ಸಂಸ್ಕಾರಕ್ಕೋಸ್ಕರ ಕೊಡ್ತಾರದ ಸಹಜನ. ಈಗ ಏನೋ ಬೇಕಾದ್ರೆ ನಮ್ಗೆ ಕೇಳಿ, ನಾವು ಸಹಾಯ ಮಾಡ್ತೀವಿ. ನಮಸ್ಕಾರ. ಈ ಘಟನೆ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ಕಾರಣ ಆಗತ್ರಿ. ಅದಕ್ಕೋಸ್ಕರ ನಾವು ಅದು ಮಾಡ್ತೀನಿ. ಏನ್ ಗೊತ್ತಂದ್ರಿ, ನಮ್ಮ ಇಲಾಖೆ ಒಳಗೆ ನೀವು ಯಾರು ಇದ್ರೆ ಅವ್ರು ನಾವು ಕೆಲ್ಸಕ್ಕೆ ಸೇರಿಸ್ಕೋತೀವ್ರಿ. ಆದ್ರೆ ಯಾರು ಸೇರ್ಸ್ಕೋಬೇಕು ಅನ್ನೋದು ನಿಮ್ಮ ಆಸೆ. ನಮ್ಮ ಸಣ್ಣ ಮಗನ್ ಸೇರ್ಕೋರಿ ಸರ್. ಏನ್ ಸಣ್ಣ ಮಗನ? ಈಗಾಗಲೇ ಒಬ್ಬನ ಮಗನ ಕಳ್ಕೊಂಡಿದೀವಿ. ಅವನೊಬ್ಬನ ಮಗನ ಗುಟ್ಟಿಗೆ ಮಾಡಿ ಏನ? ಹಂಗ್ಯಾಕ್ ಅಂತೀರಿ? ಸಾಮಾಜಿಕ ಕಳ್ಸು ತಪ್ಪಲ್ಲ. ನಾನು ನನ್ನ ಮಗನ ಅದೇ ಕೆಲ್ಸಕ್ಕೆ ಕಳಿಸ್ತೀನಿ. ಸರಿ ಆಯ್ತು, ಏನಾದ್ರು ಮಾಡ್ಕೊಂಡು ಹಳೆ ಗುಂಡಿಸಿ ಅಂತ. ನನ್ನ ಸಣ್ಣ ಮಗಳ ಕೆಲ್ಸಕ್ಕೆ ತಗೊಂಡು ಆಯ್ತು. ಸಮಾಧಾನ ಮಾಡ್ಕೊಳ್ಳಮ್ಮ, ಸಮಾಧಾನ ಮಾಡ್ಕೊಳ್ಳಿ. ತುಂಬಾ ದುಃಖ ಆಗ್ತಾ ಇದೆ. ಮನೆ ಕಡೆ ಹೋಗಿದ್ದೆ, ವಿಷ ತಿಳಿತು, ಈ ಕಡೆ ಬಂದೆ. ಏನ್ ಮಾಡೋದಮ್ಮ, ನನ್ನ ಮಗನ ಭೂಮಿ ಋಣನೇ ಇಷ್ಟ ಇತ್ತು ಅಂತ ಕಾಣಿಸುತ್ತೆ. ಯಾರಾದ್ರೂ ಏನ್ ಮಾಡೋದಕ್ಕಾಗತ್ತೆ? ಹಾಗನ್ಬೇಡಿ ಅಮ್ಮ. ಆವತ್ತು ಈ ದೇವ್ರು ಇರಲಿಲ್ಲ ಅಂದ್ರೆ ನಾನು ಸ್ವಲ್ಪ ಸರಿ ಆಗ್ತಾ ಇದ್ದಿದ್ದಿಲ್ಲ. ಹ್ಯಾಟ್ಸ್ ಆಫ್ ಸರ್, ನಿಮಗೆ ಸಹಾಯಕ್ಕಾಗಿ. ಓ ದೇವ್ರೆ, ಇವ್ರ ಆತ್ಮಕ್ಕೆ ಶಾಂತಿ ಸಿಗುವಂಗೆ ಮಾಡು. ಇವ್ರ ಕುಟುಂಬಕ್ಕೆ ದುಃಖ ಸಹಿಸುವಂತ ಶಕ್ತಿ ನೀಡು.